ಕಿಮ್ಸ್ ಫರ್ಟಿಲಿಟಿ ಅಂಡ್ ಐವಿಎಫ್ ಸೆಂಟರ್ ಕಾಸರಗೋಡು ಇವರ ವತಿಯಿಂದ ಮೇ 25ರಂದು ಸುಳ್ಯ ಗಾಂಧಿನಗರದ ಭಾರತ್ ಮೆಡಿಕಲ್ ಬಳಿಯ ಅಮಿತಾ ಕ್ಲಿನಿಕ್ನಲ್ಲಿ ಉಚಿತ ಬಂಜಿತನ ತಪಾಸಣಾ ಶಿಬಿರ ನಡೆಯಿತು. ಈ ಆಸ್ಪತ್ರೆಯ ವತಿಯಿಂದ ಕಳೆದ 1 ವರ್ಷದಿಂದ ಕಾಸರಗೋಡು ಭಾಗದಲ್ಲಿ ಬಂಜಿತನ ತಪಾಸಣಾ ಶಿಬಿರ ಏರ್ಪಡಿಸಿ ತನ್ನದೇ ಆದ ರೀತಿಯಲ್ಲಿ ಸಾಮಾಜಿಕ ಕಾರ್ಯವನ್ನ ಕೈಗೊಳ್ಳುತ್ತಿದೆ. ನಮ್ಮಲ್ಲಿ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಯಂತ್ರೋಪಕರಣಗಳು ಜೊತೆಗೆ ಆಸ್ಪತ್ರೆಯು ಹೈಟೆಕ್ ಸೌಲಭ್ಯವನ್ನ ಹೊಂದಿದ್ದು, ಈ ಬಾರಿ ಸುಳ್ಯದಲ್ಲಿ ಮೊದಲ ಬಾರಿಗೆ ಈ ಶಿಬಿರವನ್ನ ಏರ್ಪಡಿಸಲಾಗಿದ್ದು ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದೆ ಎಂದು ಆಸ್ಪತ್ರೆಯ ಚೀಫ್ ಐವಿಎಫ್ ಸ್ಪೆಷಲಿಸ್ಟ್ ಮತ್ತು ಕನ್ಸಲ್ಟೆಂಟ್ ಆಗಿರುವ ಡಾಕ್ಟರ್ ವಿನೋದ್ ಕುಮಾರ್ ತಿಳಿಸಿದರು. ಹಲೋ ಸರ್, ನಮಸ್ತೆ. ನಮಸ್ತೆ. ಕಾಸರಗೋಡಿನಿಂದ ಬಂದು ಸುಳ್ಯದಲ್ಲಿ ಮೊದಲ ಬಾರಿಗೆ ಅಲ್ವಾ, ಫಸ್ಟ್ ಟೈಮ್? ಮೊದಲ ಬಾರಿಗೆ ನಾವು ಸುಳ್ಯದಲ್ಲಿ ಮಾಡ್ತಾ ಇದ್ದೀರಾ ಬಂಜಿತನ ನಿವಾರಣೆ ಒಂದು ಶಿಬಿರ ಮಾಡ್ತೀರಾ, ಉಚಿತವಾಗಿ ಮಾಡ್ತಾ ಇದ್ದೀರಾ. ನೀವು ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಹಾಸ್ಪಿಟಲ್ ಜೊತೆಗೆ ನಿಮ್ಮ ಹೆಸರು ಹೇಳ್ಕೊಳ್ಳಿ ಅಂತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನೋದ್ ಅಂತ. ನಾವು ಕಾಸರಗೋಡಿನ ಸೀಡ್ಸ್ ಆಫ್ ಇನ್ನೋಸೆನ್ಸ್ ಅನ್ನೋ ಹಾಸ್ಪಿಟ್ಲಿಂದ ಬರ್ತಾ ಇದ್ದೀನಿ. ಇವತ್ತು ನಾವು ಸುಳ್ಯದಲ್ಲಿ ಉಚಿತ ಬಂಜಿತನ ನಿವಾರಣಾ ಕ್ಯಾಂಪನ್ನು ಆಯೋಜಿಸಲಿದ್ದೇವೆ. ಇದರಿಂದ ತುಂಬ ಜನಕ್ಕೆ ದೂರ ಬರೋದ್ರಿಂದ ಆಗೋದಿಲ್ಲ, ಸೊ ಅವ್ರಿಗೆ ಟೈಮ್ ಇರೋದಿಲ್ಲ. ಹಾಗಾಗಿ ನಾವು ಈ ಥರ ಪೆರಿಫೆರಿನಲ್ಲಿ ಫ್ರೀ ಕ್ಯಾಂಪ್ ನಡೆಸಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ನಾವು ಕೇರಳದಲ್ಲಿ ತುಂಬ ಕಡೆ ಮಾಡಿದ್ದೀವಿ, ಕಣ್ಣೂರವರೆಗೂ ಮಾಡಿದ್ದೀವಿ. ಈ ಸೈಡ್ ಈಗ ಫಸ್ಟ್ ಟೈಮ್ ಬಂದಿರೋದು ಸುಳ್ಯದಲ್ಲಿ. ರೆಸ್ಪಾನ್ಸ್ ಹೇಗಿತ್ತು ಸರ್ ಫಸ್ಟ್ ದಿವಸ? ಪರವಾಗಿಲ್ಲ, ತುಂಬ ಜನ ಬಂದಿದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅವ್ರು ಏನೇನು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಅಂತ, ಅವರಿಗೆ ಗೊತ್ತಿಲ್ಲ. ಸೊ ಅವರಿಗೆ ಅದನ್ನು ಹೇಳ್ಕೊಟ್ಟು, ಅವ್ರ ಕಾರಣಗಳನ್ನ ಕಂಡುಹಿಡಿದು ಹೇಳ್ಕೊಟ್ಟು ಅವರಿಗೆ ಸೂಕ್ತ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವತ್ತು ನೀವು ಹೇಳ್ತೀರಾ, ನೆಕ್ಸ್ಟ್ ಅಲ್ಲಿಗೆ ಬರೋಕೆ ಹೇಳ್ತೀರಾ? ಇಲ್ಲಿ ನೋಡಿ ಕಾರಣಗಳು ಏನಿದೆ ಅಂತ ತಿಳ್ಕೊಂಡ್ಮೇಲೆ, ಇಲ್ಲಿ ನನಗೆ ಲಿಮಿಟೆಡ್ ಸೋರ್ಸ್ ಇರೋದ್ರಿಂದ ಅದಾದಮೇಲೆ ಅಲ್ಲಿ ಬಂದಮೇಲೆ ಅವರು ಬಾಕಿ ಸ್ಕ್ಯಾನು ಅವೆಲ್ಲ ಮಾಡಿದ ಮೇಲೆ ನಮಗೆ ಕರೆಕ್ಟಾಗಿ ಫುಲ್ಲಾಗಿ ನಮಗೆ ಹೇಳ್ಬೋದು. ನಿಮ್ಮ ಹಾಸ್ಪಿಟಲ್ ಯಾವ ಲೊಕೇಶನ್ ಎಲ್ಲಿ ಆಗುತ್ತೆ, ಹೇಗೆ ಅಂತ? ಎಷ್ಟು ವರ್ಷ ಆಯಿತು ಸರ್ ಹಾಸ್ಪಿಟಲಿಗೆ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಇದು ಬರೋದು ಕಾಸರಗೋಡಿನ ಬ್ಯಾಂಕ್ ರೋಡಲ್ಲಿ ವಿಂಟೇಜ್ ಹಾಸ್ಪಿಟಲಲ್ಲಿ 5th ಫ್ಲೋರ್ನಲ್ಲಿ ಬರುತ್ತೆ. ಓಕೆ, ಏನೆಲ್ಲ ಫೆಸಿಲಿಟಿ ಇದೆ, ಜೊತೆಗೆ ಅಲ್ಲಿ ಏನು ಫೆಸಿಲಿಟಿ ಇದೆ, ಇವತ್ತು ಇಲ್ಲಿ ಏನೆಲ್ಲ ಮಾಡ್ತೀರಾ, ಹೇಗೆ ಅಂತ? ಇಲ್ಲಿ ಈಗ ನಾವು ಮಾಡ್ತಾ ಇರೋದು ಬೇಸಿಕ್ಲಿ ಅವ್ರ ಪ್ರಾಬ್ಲಮ್ ತಿಳ್ಕೊಳೋದಷ್ಟೇ ನಾವು ಮಾಡ್ತಿರೋದು. ಅದನ್ನ ಕಾರಣ ಏನಂತ ಕಂಡುಹಿಡಿತಾ ಇದ್ದೀವಿ ಮಕ್ಕಳಿಗೆ ಅಂತಂದು, ಮಕ್ಕಳಾಗಲೇ ತಿಳ್ಕೊಳ್ತೀವಿ. ಅಲ್ಲಿ ನಮಗೆ ಎಲ್ಲ ಒಳ್ಳೆ ಹೈಟೆಕ್ ಲ್ಯಾಬ್ ಇದೆ. ನಾವು ಭ್ರೂಣಗಳನ್ನು ಮಾಡೋ ಲ್ಯಾಬ್ ಎಲ್ಲ ಇದೆ. ICSI ಅಂತ ಹೇಳ್ತೀವಿ, ICSI ಮಾಡೋ ಫೆಸಿಲಿಟಿ ಎಲ್ಲ ಇದೆ. ಅಲ್ಲಿ ಇವನ್ ಕೆಲವೊಬ್ಬರಿಗೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಬೇಕಾಗಿ ಬಂದಲ್ಲಿ ಆ ಫೆಸಿಲಿಟೀಸು ಅಲ್ಲೆಲ್ಲ ಎಲ್ಲ. ಇಲ್ಲಿಂದ ಬಂದರೆ ಬುಕ್ಕಿಂಗ್ ಏನಾದರೂ ಮಾಡಿ ಬರ್ಬೋದಾ, ಹೇಗೆ? ಇಲ್ಲಿಯ ಪೇಷಂಟ್ಸ್ ಅಲ್ಲಿಗೆ ಬರೋದಿದ್ರೆ ಬುಕ್ಕಿಂಗ್ ಮಾಡಿಕೊಂಡು ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ ಅವ್ರಿಗೆ ನಾವು ಈ ಥರ ಟೈಮಲ್ಲಿ ಈ ಥರ ದಿವಸ ಬರಬೇಕಂತ ನಾವು ಹೇಳ್ತೀವಿ. ಆ ಟೈಮಲ್ಲಿ ಅವ್ರು ಬಂದರೆ ಸಾಕು. ಸಂಡೇ ಟು ಮಂಡೇ ಫುಲ್ ಇರುತ್ತೆ? ವೀಕ್ಲಿ ಆಫ್ ಇಲ್ಲ ನಮಗೆ. ವಾರದ ಎಲ್ಲ ದಿವಸಗಳು ನಾವು ಅವೈಲೇಬಲ್ ಇರ್ತೀವಿ. ಅವ್ರು ಯಾವಾಗ ಬಂದ್ರೂ ಅವ್ರ ಅನುಕೂಲತೆ ಬಂದಂಗೆ ನಾವು ನೋಡಿ ಕರ್ನಾಟಕದವ್ರು ಬರೋದ್ರೆ ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಎಲ್ಲ ಈಗ ಆಲ್ರೆಡಿ ನಾವು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದೀವಿ. 47 ವರ್ಷ ಇರೋ ವಯಸ್ಸಿನ ಪೇಷಂಟ್ಸಿಗೂ ಆಲ್ರೆಡಿ ಪ್ರೆಗ್ನೆಂಟ್ ಆಗಿ ಅವ್ರಿಗೆ ಆಲ್ರೆಡಿ 3 ತಿಂಗಳ ಹತ್ರ ಹೋಗ್ತಾ ಇದ್ದಾರೆ. ಒಟ್ಟು ಚೆನ್ನಾಗಿ ಕೇರ್ ಮಾಡ್ತೀರಾ? ನಮ್ಮಲ್ಲಿ ಕೇರೇ ಫಸ್ಟ್ ಪ್ರಿಫರೆನ್ಸ್. ಪೇಷಂಟಿಗೆ ಕೇರು, ಅವ್ರಿಗೆ ಬೇಕಾಗಿರೋ ಟ್ರೀಟ್ಮೆಂಟ್, ಅನವಶ್ಯಕತೆ ಇಲ್ಲ ಟ್ರೀಟ್ಮೆಂಟ್ ಅಲ್ದಂಗೆ ಬೇಕಾಗಿರೋ ಟ್ರೀಟ್ಮೆಂಟ್ ಮಾತ್ರ ಮಾಡಿ ಅಲ್ಟಿಮೇಟ್ಲಿ ಅವ್ರು ಪ್ರೆಗ್ನೆನ್ಸಿ ಆಗಿ ಅವ್ರಿಗೊಂದು ಕೈಯಲ್ಲಿ ಮಗು ಕೊಡೋದು ನಮ್ಮ ಗೋಲ್ ಅಷ್ಟೇ. ಸರ್, ಇವತ್ತು ಎಷ್ಟು ಗಂಟೆ ತನಕ ಇದ್ದೀರಾ ಸರ್, ಹೇಗೆ? ಇವತ್ತು 3-3:30 ತನಕ ನಾವಿಲ್ಲೇ ಇದ್ದೀವಿ. ನೆಕ್ಸ್ಟ್ ಏನಾದರೂ ಬರ್ತೀರಾ? ಡೆಫಿನೆಟ್ಲಿ. ಸುಳ್ಯದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗೆ. ಇಲ್ಲಿ ತುಂಬ ಜನಕ್ಕೆ ಅವಶ್ಯಕತೆ ಇದೆ. ಇಲ್ಲಿ ಒಂದು IVF ಸೆಂಟರ್ ಇಲ್ಲದೆ ಇರೋಂಥ ನಾವು ರೆಗ್ಯುಲರ್ ವಿಸಿಟ್ ಮಾಡ್ತಾ ಇರ್ತೀವಿ. ಈ ಕಾರ್ಯಕ್ರಮದಲ್ಲಿ 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭಧರಿಸಲು ಪ್ರಯತ್ನ, ಅನೇಕ ಬಾರಿ ಗರ್ಭಪಾತ, ಅನೇಕ IUI ಅಥವಾ IVF ವೈಫಲ್ಯತೆ, ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವೀರ್ಯಾಣು ಇಲ್ಲದಿರುವುದು ಹಾಗೂ ಫೆಲೋಪಿಯನ್ ನಾಳದಲ್ಲಿ ಅಡಚಣೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಕುರಿತು ಮಾಹಿತಿ ಹಾಗೂ ಆಪ್ತ ಸಮಾಲೋಚನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಮಿತಾ, ಆಸ್ಪತ್ರೆಯ ಸ್ಟಾಫ್ ನರ್ಸ್ ಹರಿಚಂದನ, ಶಿಬಿರ ಸಂಘಟಕರಾದ ಅನೂಪ್, ಅಬೂಬಕರ್ ಸಿದ್ದಿಕ್ ಹಾಜರಿದ್ದರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.